ನಿಮ್ಮ ಹೆಸರು ಸರ್? ಬೋರಯ್ಯ GB ಅಂತ. ಯಾವ ಸಬ್ಜೆಕ್ಟ್? ಇಂಗ್ಲಿಷ್ ಸಬ್ಜೆಕ್ಟ್ ಮೇಡಮ್. ಇಂಗ್ಲಿಷ್. ಹೌದು ಮೇಡಮ್. ನಮ್ಗೆ ಭಯ ಆಗುವಂತ ಸಬ್ಜೆಕ್ಟ್. ಹೌದು ಸರ್, ಇಂಗ್ಲಿಷ್ ಆಬ್ವಿಯಸ್ಲಿ ನಾವು ಮಾತಾಡೋದಿಕ್ಕೆ ಅಂದ್ರೆ ಕನ್ನಡ ಇವಾಗ ನಮ್ಮ ಕನ್ನಡದ ಮೇಲೆ ಪ್ರೀತಿ ಜಾಸ್ತಿ. ಇನ್ನು ಸರ್ಕಾರಿ ಶಾಲೆ ಅಂದ್ರೆ ಮೊದಲಿಂದ ಸ್ವಲ್ಪ ಕನ್ನಡಕ್ಕೆ ಒತ್ತು ಜಾಸ್ತಿ, ಹಾಗಾಗಿ ಕನ್ನಡದ ಮೇಲೆ ಪ್ರೀತಿ, ಇಂಗ್ಲಿಷ್ ಮೇಲೆ ಭಯ. ಅಲ್ಲ ಹೌದು, ಟೀಚರ್ಸ್ ಹಿಂಗೆ ಹೇಳೋದು ಸರ್, ನಮಗೂ ಅವಾಗ ಹಂಗೆ ಹೇಳ್ತಾ ಇದ್ರು. ಸರ್ ಈಗ ಗಿಲ್ಲಿ ನಿಮ್ ಕ್ಲಾಸಲ್ಲಿ ಹೆಂಗಿರ್ತಾರೆ? ಹೌದು ಮೇಡಮ್, ಅವನು ಅದೇ ಎಲೆಮರೆ ಕಾಯಿ ಇದ್ದಂಗೆ ಇರ್ತಾ ಇದ್ದ. ಅವನು ಎಲ್ಲರ ಹತ್ರ ಬೆರೀತಾ ಇದ್ದ. ಆಮೇಲೆ ಮೇಡಮ್ ಅವನು ಯಾವುದು ಈ ಶೋಸ್ ಎಲ್ಲ ಮಾಡಿದ್ನಲ್ವಾ, ರಿಯಾಲಿಟಿ ಶೋಸ್. ಅವನು ಗಿಲ್ಲಿ ಅಂತ, ಗಿಲ್ಲಿ ನಟ ಅಂತ ನಮ್ಗೆ ಗೊತ್ತಾದಾಗ ಅವನ ಬಗ್ಗೆ ನಾವು ಇಮೇಜ್ ಮಾಡ್ಕೊ ಅವ್ನ ಕ್ಲಾಸಲ್ಲಿ ಹೆಂಗಿದ್ದ ಅಂತೇಳಿ. ಅದೇ ಮೇಡಮ್. ಅಂದ್ರೆ ಇವಾಗ ಎಷ್ಟು ಖುಷಿ ಆಗುತ್ತೆ ಸರ್, ಯಾಕೆಂತಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ವಿದ್ಯಾರ್ಥಿ ಗ್ರಾಮೀಣ ಪ್ರತಿಭೆ ಅಂತ ಅಂದ್ರೆ ಬಹಳ ಖುಷಿ ಆಗುತ್ತೆ. ಎಲ್ರಿಗೂ ಕೂಡ ಇದು ಒಂದು ಹೆಮ್ಮೆ ಪಡುವಂತ ಕ್ಷಣ ಅಂತ ಹೇಳ್ಬಹುದು. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಮೇಡಮ್ ಈಗ ನಮ್ಗಂತೂ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿ, ನಾವು ಸರ್ಕಾರಿ ಶಾಲೆಯಲ್ಲೇ ಒಬ್ಬ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದು. ನಮ್ಮ ಎಲ್ಲ ಮಕ್ಕಳು ಆ ರೀತಿಯಾದ ಒಂದು ಪ್ರತಿಭೆ ಇದೆ ಅಂತೇಳಿ ನಮಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಈ ರೀತಿ ಇನ್ನೂ ಜಾಸ್ತಿ ಪ್ರತಿಭೆಗಳು ಬೇಕು ಅಂತ ನಮಗೆ ಅನಿಸುತ್ತೆ ಮೇಡಮ್. ಏನ್ ಹೇಳ್ತೀರಾ ಸರ್, ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಗಿಲ್ಲಿ ನಟ ಇನ್ನೇನು ಸ್ವಲ್ಪ ದಿನ ಇದೆ ಫೈನಲ್ಗೆ, ಏನ್ ಆಶಿಸ್ತೀರಾ? ಮೇಡಮ್ ಈಗ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ನಮ್ಮ ಶಾಲೆಯಲ್ಲಿ ಓದಿದಂತ ನಟರಾಜು ಅಲಿಯಾಸ್ ಗಿಲ್ಲಿ ನಟ, ಇವರು ನಿಜವಾಗ್ಲೂ ಈ ಒಂದು 12ನೇ ಸೀಸನ್ ಕಪ್ಪನ್ನ ನಮ್ಮ ಊರಿಗೆ ತಗೋಬರ್ಲಿ. ನಮ್ಮೆಲ್ಲ ಕರ್ನಾಟಕದ ಜನತೆ ಅವನು ಸಪೋರ್ಟ್ ಮಾಡ್ಲಿ, ನಾವು ಸಪೋರ್ಟ್ ಮಾಡ್ತೀವಿ, ಅವ್ನು ಗೆಲ್ಲಿ ಅಂತ ಆಸ್ತೀವಿ ಮೇಡಮ್. ಬಿಗ್ ಬಾಸ್ ಕಪ್ ಈ ಸಲ ಗಿಲ್ಲಿದೆ ಅಂತ ಸರ್. ನಮಸ್ತೆ.